ಎಲ್ಲ ಮುಗಿದ ಮೇಲೆ ಭಯೋತ್ಪಾದಕ ಸಂಚನ್ನ ಬಯಲುಗೊಳಿಸಿದೆ ಗುಪ್ತಚರ ದಳ. ಭಯೋತ್ಪಾದಕರದ್ದು ಮಾತೇ ಇಲ್ಲ, ಬರೀ ಕಥೆನೇ ಎಲ್ಲವಂತೆ. ಬರೀ ರೇಡಿಯೋ ಸಿಗ್ನಲ್ ಮುಖಾಂತರ ಮಾಹಿತಿಯನ್ನ ವಿನಿಮಯ ಮಾಡಿಕೊಳ್ತಾ ಇದ್ರು ಭಯೋತ್ಪಾದಕರು. ಮೊಬೈಲ್ ಫೋನನ್ನು ಬಳಸದೆ ಭಯೋತ್ಪಾದಕರ ನಡುವೆ ಮಾತುಕತೆ ನಡೆದಿದೆ ಅಂತಕ್ಕಂಥ ಮಾಹಿತಿ ಈಗ ಗೊತ್ತಾಗಿದೆ. ಅಂದರೆ ಎಲ್ಲ ಮುಗಿದ ಮೇಲೆ ಭಯೋತ್ಪಾದಕ ದಾಳಿಯ ಸಂಚನ್ನು ಬಯಲು ಮಾಡಿದ್ರೆ ಏನು ಪ್ರಯೋಜನ ಅಂತ ಪುಲ್ವಾಮಾ ಭಯೋತ್ಪಾದಕ ದಾಳಿಯ ಸ್ಫೋಟಕ ಸಂಚು ಬಯಲಾಗಿದೆ. ಮೊಬೈಲ್ನಲ್ಲಿ ಏನಾದರೂ ಪರಸ್ಪರ ಮಾತನಾಡಿಕೊಂಡ್ರೆ ಅದು ಗೊತ್ತಾಗ್ಬಿಡುತ್ತೆ ಅನ್ನೋ ಕಾರಣಕ್ಕೋಸ್ಕರ ರೇಡಿಯೋ ಸಿಗ್ನಲ್ ಮುಖಾಂತರ ಮಾಹಿತಿಯನ್ನು ವಿನಿಮಯ ಮಾಡ್ಕೊಳ್ತಾ ಇದ್ರಂತೆ. ಅಂದರೆ ಐ ಥಿಂಕ್ ಸ್ಯಾಟಲೈಟ್ ಫೋನ್ ಏನಾದರೂ ಯೂಸ್ ಮಾಡ್ತಾ ಇದ್ರ ಗೊತ್ತಿಲ್ಲ, ಬಟ್ ರೇಡಿಯೋ ಸಿಗ್ನಲ್ ಮುಖಾಂತರ ಮಾಹಿತಿ ವಿನಿಮಯ ನಡೀತಾ ಇತ್ತು. ಅದರ ಮುಖಾಂತರ ಈ ಆದಿಲ್ದಾರ್ ಏನಿದ್ದಾನೆ, ನಿನ್ನೆ ಸ್ಫೋಟವನ್ನು ಮಾಡಿದಂತಹ ಆತ್ಮಾಹುತಿ ದಾಳಿಯನ್ನು ನಡೆಸಿದವನು, ಈತನಿಗೆ ಸಿಗ್ನಲ್ಸ್ಗಳು ರವಾನೆ ಆಗ್ತಾ ಇತ್ತಂತೆ. ಇವೆಲ್ಲ ಮುಂದಕ್ಕೆ ಡಾಕ್ಯುಮೆಂಟ್ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಮಾಡಿಲ್ಲ. ಯಾಕೆಂದರೆ ಮುಂಬೈ ದಾಳಿ ಮಾಡಿದಾಗ ಪಾಕಿಸ್ತಾನದಿಂದ ಫೋನ್ ಮುಖಾಂತರ ಮಾತನಾಡಿರ್ತಕ್ಕಂಥದ್ದೆಲ್ಲ ಗೊತ್ತಾಗ್ಬಿಡ್ತು, ಪಾಕಿಸ್ತಾನದೇ ಇದರ ರೂವಾರಿ ಅಂತ ಗೊತ್ತಾಯಿತು. ಅದಕ್ಕೋಸ್ಕರ ಈ ಸರ್ತಿ ಏನು ಮಾಡಿದ್ದಾರೆ, ಎಲ್ಲಿಂದ ಕರೆ ಬಂದಿದೆ ಅಂತ ಗೊತ್ತಾಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಮೊಬೈಲನ್ನು ಯೂಸ್ ಮಾಡಿಲ್ಲ, ರೇಡಿಯೋ ಸಿಗ್ನಲ್ ಮುಖಾಂತರ ಮಾಹಿತಿಯನ್ನು ವಿನಿಮಯ ಮಾಡ್ಕೊಳ್ತಾ ಇದ್ರು. ಮಾತಿಲ್ಲ, ಕಥೆ ಇಲ್ಲ, ಬರೀ ಎಲ್ಲ ಸಿಗ್ನಲ್ ಮುಖಾಂತರ ಎಲ್ಲ ಆಜ್ಞೆಗಳು ಹೊರಡ್ತಾ ಇತ್ತು. ಅದರ ಪ್ರಕಾರನೇ ದಾಳಿಯನ್ನು ನಡೆಸಿದಾನೆ ಆದಿಲ್ದಾರ್. ಈ ಎಲ್ಲ ಮಾಹಿತಿಯನ್ನು ಗುಪ್ತಚರ ಇಲಾಖೆ ಈಗ ಬಿಡುಗಡೆ ಮಾಡಿದೆ.